ನಾಳಿನಿಂದ ಆಷಾಢ ಮಾಸ ಆರಂಭವಾಗ್ತಾ ಇರೋ ಹಿನ್ನೆಲೆಯಲ್ಲಿ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಸಾಕಷ್ಟು ಮಂದಿ ಭಕ್ತಾದಿಗಳು ಬರ್ತಾರೆ. ಆ ಒಂದು ನಿಟ್ಟಿನಲ್ಲಿ ಸಾಕಷ್ಟು ವಾಹನ ದಟ್ಟಣೆ ಆಗುತ್ತೆ ಅಂತ ಹೇಳಿ ಜಿಲ್ಲಾಡಳಿತ ಬೆಟ್ಟಕ್ಕೆ ಖಾಸಗಿ ವಾಹನಗಳ ನಿರ್ಬಂಧವನ್ನು ಹೇರಿದೆ. ಹಾಗಾಗಿ ಮೈಸೂರಿನ ಹೆಲಿಪ್ಯಾಡ್ ಗ್ರೌಂಡ್ನಲ್ಲಿ KSRTC ಬಸ್ಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ಒಂದು ಗ್ರೌಂಡ್ನಿಂದ ಯಾವೆಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಬೆಟ್ಟಕ್ಕೆ ಸಂಚರಿಸುವ ಬಸ್ಗಳಿಗಾಗಿ ಅನ್ನುವಂಥದ್ದನ್ನು ನಾನೀಗ ನಿಮಗೆ ತೋರಿಸ್ತಾ ಹೋಗ್ತೀನಿ. ತಾವೀಗ ಏನು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, ಆ ಒಂದು ಬ್ಯಾರಕ್ ಇದೆಯಲ್ಲ, ಆ ಸೈಡ್ನಿಂದ ಏನು ಸರತಿ ಸಾಲಿನಲ್ಲಿ ಬಂದು ನಿಂತು ಭಕ್ತರು ಆ ಒಂದು ಟಿಕೆಟ್ ಕೌಂಟರ್ನಲ್ಲಿ ಟಿಕೆಟನ್ನು ಪಡೆದುಕೊಳ್ಬೇಕಾಗುತ್ತೆ. ಆ ಒಂದು ಟಿಕೆಟ್ ಕೌಂಟರ್ನಲ್ಲಿ ಟಿಕೆಟನ್ನು ಪಡೆದುಕೊಂಡ ನಂತರ ಈ ಒಂದು ಭಾಗದಲ್ಲಿ ಏನು ಈ ಖಾಲಿ ಗ್ರೌಂಡ್ ಇದೆ, ಇಲ್ಲಿ KSRTC ಬಸ್ಗಳನ್ನು ನಿಲ್ಲಿಸಲಾಗುತ್ತೆ. ಈ ಒಂದು ನಿಂತಿರುವಂತಹ ಬಸ್ಸನ್ನು ಏರಿ ಸಾರ್ವಜನಿಕರು ಏನು ಚಾಮುಂಡಿ ಬೆಟ್ಟಕ್ಕೆ ಪ್ರಯಾಣವನ್ನು ಬೆಳೆಸಬಹುದು. ಸಾಕಷ್ಟು ಮಂದಿ ಭಕ್ತಾದಿಗಳು ಬರ್ತಾ ಇರೋ ಕಾರಣ ಈಗಾಗಲೇ ಚಾಮುಂಡಿ ಬೆಟ್ಟದಲ್ಲಿ ಸಾಕಷ್ಟು ವಾಹನ ದಟ್ಟಣೆ ಆಗುತ್ತೆ, ಸಿಕ್ಕಾಬಟ್ಟೆ ತೊಂದರೆ ಆಗುತ್ತೆ ಅಂತ ಹೇಳಿ ಜಿಲ್ಲಾಡಳಿತ ಖಾಸಗಿ ವಾಹನಗಳನ್ನು ಬೆಟ್ಟಕ್ಕೆ ಬರದಂತೆ ನಿರ್ಬಂಧವನ್ನು ಹೇರಿದೆ. ಹಾಗಾಗಿ ದೂರಗಳಿಂದ ಬಂದಂತಹ ಭಕ್ತಾದಿಗಳಿರಬಹುದು, ಮೈಸೂರಿನ ಅಕ್ಕಪಕ್ಕದ ಭಕ್ತಾದಿಗಳಿರಬಹುದು, ತಮ್ಮ ಸ್ವಂತ ವಾಹನ ಏನಿರುತ್ತೆ ಅದನ್ನು ಆ ಒಂದು ಭಾಗದಲ್ಲಿ ಪಾರ್ಕಿಂಗ್ಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆ ಒಂದು ಭಾಗದಲ್ಲಿ ಏನು ತಮ್ಮ ವಾಹನಗಳನ್ನು ನಿಲುಗಡೆ ಮಾಡಿ ನಿಶ್ಚಿಂತರಾಗಿ KSRTC ಬಸ್ನಲ್ಲಿ ಸಂಚರಿಸಬಹುದಾಗಿದೆ. ಈಗಾಗಲೇ 40ಕ್ಕೂ ಹೆಚ್ಚು KSRTC ಬಸ್ಗಳನ್ನು ಮೈಸೂರು ಘಟಕದಿಂದ ಏನು ಬೆಟ್ಟಕ್ಕೆ ನಿಯೋಜನೆ ಮಾಡಲಾಗಿರುವಂಥದ್ದು. ಹಾಗಾಗಿ ಭಕ್ತರು ಇದರ ಸದುಪಯೋಗವನ್ನು ಕೂಡ ಪಡೆದುಕೊಳ್ಬಹುದು. ಸಾಕಷ್ಟು ರಾತ್ರಿ ಆದರೂ ಕೂಡ ಭಕ್ತಾದಿಗಳು ದೇವಿಯ ದರ್ಶನಕ್ಕೆ ಹೋಗ್ತಾ ಇರ್ತಾರೆ. ಹಾಗಾಗಿ ಕತ್ತಲೆಯ ವೇಳೆಯಲ್ಲಿ ಅವರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರ್ದು ಅಂತ ಹೇಳಿ ಈಗಾಗಲೇ ಲೈಟ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಹಾಗೆ ಮುಂಜಾಗ್ರತಾ ಕ್ರಮವಾಗಿ ಎಚ್ಚರಿಕೆಯ ದೃಷ್ಟಿಯಿಂದ CC ಕ್ಯಾಮೆರಾಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಇನ್ನು ಸಾಕಷ್ಟು ಮಂದಿ ಬರೋ ಕಾರಣ ಇಲ್ಲಿ ಮೊಬೈಲ್ ಟಾಯ್ಲೆಟ್ಗಳನ್ನು ನಿಯೋಜನೆ ಕೂಡ ಮಾಡಲಾಗಿರುವಂಥದ್ದು. ತಾವೀಗ ಏನು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, ಮಹಿಳೆಯರಿಗೆ ಹಾಗೂ ಪುರುಷರಿಗೆ ಪ್ರತ್ಯೇಕ ಮೊಬೈಲ್ ಟಾಯ್ಲೆಟ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಮಳೆ ಬಂದಂತಹ ಸಂದರ್ಭದಲ್ಲಿ ಅವರಿಗೆ ನಿಲ್ಲಕ್ಕೆ ಹಿಂಸೆ ಆಗಬಾರ್ದು, ತೊಂದರೆ ಆಗಬಾರ್ದು ಅಂತ ಹೇಳಿ ಜರ್ಮನ್ ಟೆಂಟ್ನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಟಿಕೆಟ್ಗಾಗಿ ಏನು ಸರತಿ ಸಾಲಿನಲ್ಲಿ ಬರಬೇಕು, ಆ ಒಂದು ಜಾಗದಲ್ಲಿ ಸುರಕ್ಷತೆಯ ದೃಷ್ಟಿಯಿಂದ ಭಕ್ತಾದಿಗಳು ಮಳೆ ಬಂದಂತಹ ಸಂದರ್ಭದಲ್ಲಿ ನೆನೆಯಬಾರ್ದು ಅನ್ನುವಂತಹ ದೃಷ್ಟಿಯಿಂದ ಈಗಾಗಲೇ ಜರ್ಮನ್ ಟೆಂಟನ್ನು ಹಾಕಿ ಸುರಕ್ಷತಾ ಕ್ರಮವನ್ನು ಕೂಡ ಕೈಗೊಂಡಿರುವಂಥದ್ದು. ಸಂಪೂರ್ಣ ಈ ಭಾಗದಲ್ಲಿ ಏನು ಮರದ ದಿಮ್ಮಿಗಳಿರಬಹುದು ಅಥವಾ ಮರದ ಕೊಂಬೆಗಳನ್ನು ಉಪಯೋಗಿಸ್ಕೊಂಡು ತಡಿಕೆಗಳನ್ನು ಕಟ್ತಾ ಇದ್ದಾರೆ. ನಾಳಿನಿಂದ ಏನು ಆಷಾಢ ಮಾಸ ಪ್ರಾರಂಭವಾಗ್ತಾ ಇದೆ. ಮೊದಲನೇ ಶುಕ್ರವಾರದಿಂದ ಹಿಡಿದು ವರ್ಧಂತಿ ಮಹೋತ್ಸವ ಇರಬಹುದು ಅಥವಾ ಶುಕ್ರವಾರದಂದು ಬೆಟ್ಟಕ್ಕೆ ಖಾಸಗಿ ವಾಹನಗಳ ನಿರ್ಬಂಧ ಇರುತ್ತೆ. ಹಾಗಾಗಿ ಬೆಟ್ಟಕ್ಕೆ ಹೋಗಬೇಕಾದಂತಹ ಭಕ್ತಾದಿಗಳು ಕಡ್ಡಾಯವಾಗಿ ಇಲ್ಲಿಯೇ ಬಂದು ಬಸ್ಸನ್ನು ಹತ್ತಿ ಬೆಟ್ಟಕ್ಕೆ ಹೋಗಬೇಕಾಗುತ್ತೆ. ಅಥವಾ ಬದಲಿ ಮಾರ್ಗವಾಗಿ ಅಂದರೆ KSRTC ಸಾಮಾನ್ಯ ಬಸ್ಗಳು ಮಾತ್ರ ಈ ಒಂದು ಭಾಗದಿಂದ ಬೆಟ್ಟಕ್ಕೆ ಸಂಚಾರವನ್ನು ಮಾಡ್ತವೆ. ಓಲ್ವೋ ಬಸ್ ಬೇಕಾದರೆ ಸಿಟಿ ಬಸ್ ಸ್ಟ್ಯಾಂಡ್ನಿಂದ ಭಕ್ತಾದಿಗಳು ಹೋಗಬಹುದು ಅಂತ ಏನು ಈಗಾಗಲೇ ಮಾಹಿತಿಯನ್ನು ಕೂಡ KSRTC ಹಂಚಿಕೊಂಡಿದೆ. ಕ್ಯಾಮ್ರಾ ಪರ್ಸನ್ ಪವನ್ ಗೌಡ ಜೊತೆ ಪವಿತ್ರ ರಾಜು, ಇಂಡಿಯನ್ TV, ಮೈಸೂರು.